ಈಗಾಗಲೇ ನೀವು ಕೈ ಸುಟ್ಟುಕೊಂಡಿದ್ದೀರಿ. ನಿಮ್ಮ ಚಿತ್ತಾಪುರ ಕ್ಷೇತ್ರದಲ್ಲಿ ಆ ಪಥಸಂಚಲನವನ್ನು ಬ್ಯಾನ್ ಮಾಡಿ ಕೋರ್ಟ್ನಿಂದ ನಿಮಗೆ ಮುಖಭಂಗ ಆಗಿದೆ, ಕೈ ಸುಟ್ಟುಕೊಂಡಿದ್ದೀರಿ ನೀವು, ಅಪಮಾನ ಆಗಿದೆ ನಿಮಗೆ. ಹಾಗಾದರೆ ಕೋರ್ಟು ಪಥಸಂಚಲನಕ್ಕೆ ಅವಕಾಶ ಕೊಟ್ಟಿದೆ, ಇದರ ಅರ್ಥನೇ ಸಾಂವಿಧಾನಿಕವಾದಂಥ ಅಲ್ಲಿ ಬದ್ಧತೆ ಇದ್ದಿದ್ದರಿಂದ ಇವತ್ತು RSSಗೆ ಅನುಮತಿಯನ್ನು ಕೊಟ್ಟಿದ್ದು. ಸೊ ಇದು ಇಷ್ಟು ಸಣ್ಣ ವಿಷಯ ನಿಮಗೆ ಅರ್ಥ ಆಗ್ತಾ ಇಲ್ವಾ? ಈ ರೀತಿಯ ಮಾಡ್ತಾ ಇರುವಂಥ ನಿಮ್ಮ ಈ ಇದಕ್ಕೆ ನಾವು ಒಪ್ಪೋದಿಲ್ಲ. ಮತ್ತು ನಾವು ಇವತ್ತು 36,000 ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ದೇವಸ್ಥಾನಗಳಿದ್ದಾವೆ, ನೋಂದಾಯಿತ ದೇವಸ್ಥಾನಗಳಿದ್ದಾವೆ. ಸಾವಿರಾರು ಕೋಟಿ ಇವತ್ತು ಸರ್ಕಾರ ಅದರ ಆದಾಯವನ್ನು ತಗೊಳ್ಳುತ್ತೆ. ಯಾವ ಮಸೀದಿ ನೋಂದಾಯಿತ ಆಗಿದೆ, ಯಾವ ಚರ್ಚ್ ನೋಂದಾಯಿತ ಆಗಿದೆ, ಯಾವ ಮದರ್ಸ, ಎಷ್ಟು ಮದರ್ಸಗಳ ನೋಂದಾವಣೆ ಆಗಿದ್ದಾವೆ, ಅದಕ್ಕೆ ದುಡ್ಡು ಬರುವಂಥದ್ದು ಎಲ್ಲಿಂದ ಬರ್ತಾ ಇದೆ, ಎಷ್ಟು ಆದಾಯ ಇದೆ, ಅದನ್ನೇನಾದರೂ ಲೆಕ್ಕ ಕೇಳಿದ್ದೀರಾ? ಅದನ್ನೇನಾದರೂ ಆಡಿಟ್ ಮಾಡಿಸಿದ್ದೀರಾ ನೀವು? ನೋಂದಾವಣಿ ಆಗಿಲ್ಲ ಅಂತ ಸಾವಿರಾರು ಮದರ್ಸಗಳಿದ್ದಾವೆ, ಸಾವಿರಾರು ಮಸೀದಿಗಳಿದ್ದಾವೆ, ಸಾವಿರಾರು ಚರ್ಚ್ಗಳಿದ್ದಾವೆ. ಅವುಗಳ ಬಗ್ಗೆ ಕೇಳಿ. ಅವಾಗ ಅನ್ನಿಸ್ತಾ ಇತ್ತು ಎಸ್ ನೀವು ನಿಮ್ಮ ಪ್ರಾಮಾಣಿಕತೆ ಇದೆ, ನಿಮ್ಮ ಬದ್ಧತೆ ಇದೆ ಅಂತ ಅನ್ನಿಸ್ತಾ ಇತ್ತು. ಆದರೆ RSSನೇ ನೀವು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಇದರ ಹಿಂದೆ ನೀವು ವೋಟ್ ಬ್ಯಾಂಕ್ ಅಥವಾ ಪ್ರಚಾರ ಅಥವಾ ನಿಮ್ಮ ಸೊಕ್ಕಿನ ವರ್ತನೆ, ನಿಮಗೆ ಗೃಹ ಇಲಾಖೆಯ ಮದ ಏರಿದೆ ಅಂತನ್ನುವಂಥದ್ದು ನಾನು ಹೇಳಬೇಕಾಗತ್ತೆ. ಇದು ಈ ರೀತಿಯ ನಿಮ್ಮ ಪ್ರವೃತ್ತಿಯನ್ನು ವಾಪಸ್ ತೊಗೊಳ್ಬೇಕು, ಕ್ಷಮೆ ಕೇಳಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈ RSSನ ವಿಷಯದ ಸಂಬಂಧಪಟ್ಟಾಗೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಈಗಾಗಲೇ ನೀವು ಕೈ ಸುಟ್ಟುಕೊಂಡಿದ್ದೀರಿ. ನಿಮ್ಮ ಚಿತ್ತಾಪುರ ಕ್ಷೇತ್ರದಲ್ಲಿ ಆ ಪಥಸಂಚಲನವನ್ನು ಬ್ಯಾನ್ ಮಾಡಿ ಕೋರ್ಟ್ನಿಂದ ನಿಮಗೆ ಮುಖಭಂಗ ಆಗಿದೆ, ಕೈ ಸುಟ್ಟುಕೊಂಡಿದ್ದೀರಿ ನೀವು, ಅಪಮಾನ ಆಗಿದೆ ನಿಮಗೆ. ಹಾಗಾದರೆ ಕೋರ್ಟು ಪಥಸಂಚಲನಕ್ಕೆ ಅವಕಾಶ ಕೊಟ್ಟಿದೆ, ಇದರ ಅರ್ಥನೇ ಸಾಂವಿಧಾನಿಕವಾದಂಥ ಅಲ್ಲಿ ಬದ್ಧತೆ ಇದ್ದಿದ್ದರಿಂದ ಇವತ್ತು RSSಗೆ ಅನುಮತಿಯನ್ನು ಕೊಟ್ಟಿದ್ದು. ಸೊ ಇದು ಇಷ್ಟು ಸಣ್ಣ ವಿಷಯ ನಿಮಗೆ ಅರ್ಥ ಆಗ್ತಾ ಇಲ್ವಾ? ಈ ರೀತಿಯ ಮಾಡ್ತಾ ಇರುವಂಥ ನಿಮ್ಮ ಈ ಇದಕ್ಕೆ ನಾವು ಒಪ್ಪೋದಿಲ್ಲ. ಮತ್ತು ನಾವು ಇವತ್ತು 36,000 ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ದೇವಸ್ಥಾನಗಳಿದ್ದಾವೆ, ನೋಂದಾಯಿತ ದೇವಸ್ಥಾನಗಳಿದ್ದಾವೆ. ಸಾವಿರಾರು ಕೋಟಿ ಇವತ್ತು ಸರ್ಕಾರ ಅದರ ಆದಾಯವನ್ನು ತಗೊಳ್ಳುತ್ತೆ.